ಮಕರ ರಾಶಿಯವರಿಗೆ ಡಿಸೆಂಬರ್ ಮಾಸ ಅಂತಂದರೆ ಖರ್ಚಿನ ಮಾಸ ಅಂಥೇಳಿ ತೋರಿಸ್ತಾ ಇದೆ. ವಿಶೇಷವಾಗಿ ನೋಡಿ, ಒಂದು ಕುಜ ಮತ್ತು ಶುಕ್ರ ಮತ್ತು ರಾಹು ಈ ಮೂರು ಗ್ರಹಗಳ ಪ್ರಭಾವದಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಅದರಲ್ಲೂ ಕೂಡ ಖರ್ಚು ಎಷ್ಟು ವಿಪರೀತವಾಗಿ ಆಗಬಹುದು ನೀವು ಸಾಲವನ್ನು ಕೂಡ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಅದಕ್ಕಾಗಿ ನಾನು ಫಸ್ಟ್ ಈ ವಿಷಯವನ್ನು ಹೇಳಿಬಿಟ್ಟು ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಖರ್ಚು ವಿಶೇಷವಾಗಿ ಅನಾವಶ್ಯಕವಾದಂಥ ಖರ್ಚು ಆಗದೇ ಇರುವಂತೆ ನೋಡ್ಕೊಳ್ಳಿ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ಪ್ರಬಲವಾಗಿ ಒಂದು ರವಿ, ಕುಜ ಮತ್ತು ಶುಕ್ರ ಮೂರು ಗ್ರಹಗಳು ವ್ಯಯಸ್ಥಾನದಲ್ಲಿ ಬರ್ತಾ ಇದ್ದಾವೆ ಲಾಭಸ್ಥಾನದಿಂದ. ಎಲ್ಲರೂ ಖರ್ಚನ್ನು ಮಾಡಿಸ್ಬೋದು, ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ರಾಹು ಧನಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಆ ಸ್ಥಾನವನ್ನು ಸ್ವಲ್ಪ ನಿಮಗೆ ಏನಪ್ಪ ಅಂತಂದರೆ ನಾಶವನ್ನು ಮಾಡ್ತಾನೆ, ಅಂದರೆ ಆರ್ಥಿಕವಾಗಿ ಸಂಕಷ್ಟವನ್ನು ಉಂಟು ಮಾಡ್ತಾನೆ ರಾಹು. ಹಾಗಾಗಿ ಸ್ವಲ್ಪ ಒಂದು ಸಾಲ ಕೂಡ ಆಗುತ್ತೆ. ಆರ್ಥಿಕವಾಗಿಯೂ ವಿಶೇಷವಾಗಿ ನಿಮಗೆ ಬಲ ಇಲ್ಲದೇ ಇದ್ದಾಗ ಅದು ವಿಪರೀತವಾದಂಥ ಸಂಕಷ್ಟಕ್ಕೆ ನಿಮಗೆ ಖಂಡಿತವಾಗಿಯೂ ಇರುವಂಥ ಸಾಧ್ಯತೆ ಇದೆ. ಇನ್ನು ಗುರು ಕೂಡ, ಯಾಕೆಂದರೆ ಸಪ್ತಮದಲ್ಲಿ ಕೊಂಚ ದಿವಸ ಸಪ್ತಮದ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾಗ ಪುನಃ ಷಷ್ಠ ಸ್ಥಾನಕ್ಕೆ ಮಿಥುನ ರಾಶಿಗೆ ಬರ್ತಾ ಇದ್ದಾನೆ ಗುರು ವಕ್ರಿಯಾಗಿ. ಗುರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಒಂದು ವಿಷಯದಲ್ಲಿ ನಿಮಗೆ ಸಪೋರ್ಟ್ ಮಾಡಬಹುದು, ಯಾವುದು ಅಂತ ಕೇಳಿದ್ರೆ ಆರೋಗ್ಯದಲ್ಲಿ ಗುರು ಷಷ್ಠಕ್ಕೆ ಬಂದಾಗ ಗುರು ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಖಂಡಿತವಾಗಿಯೂ ನಿಮಗೆ ಕೊಡ್ತಾನೆ. ಒಂದು ಇದರ ಜೊತೆಗೆ ನೋಡಿ, ಬುಧ ಪ್ರಭಾವದಿಂದ ಒಂದಷ್ಟು ಒಳ್ಳೆಯ ಕಾರ್ಯಗಳು ಸುಲಭವಾಗಿ ಆಗುತ್ತವೆ. ವಿಶೇಷವಾಗಿ ನಿಮ್ಮ ನೌಕರಿ ಇರಬಹುದು ಅಥವಾ ವ್ಯಾಪಾರದಲ್ಲಿ ಒಂದಷ್ಟು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಬುಧ ನಿಮಗೆ ಖಂಡಿತವಾಗಿಯೂ ಪ್ರೇರಣೆಯನ್ನು ಕೊಡ್ತಾನೆ. ಭಾಗ್ಯಾಧಿಪತಿಯಾಗಿದ್ದಾನೆ ಮತ್ತು ಷಷ್ಠಾಧಿಪತಿಯಾಗಿ ಬುಧ ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಅದನ್ನು ಬಿಟ್ಟರೆ ಗುರು ಹೇಳಿದ್ನಲ್ಲ ನಾನು ಮಧ್ಯಮ ಸ್ಥಾನದಲ್ಲಿದ್ದಾನೆ. ಇನ್ನು ಶುಕ್ರ ಕೂಡ ಹೇಳಿದ್ನಲ್ಲ ನಾನು ವ್ಯಯಸ್ಥಾನದಲ್ಲಿ ಬರೋದರಿಂದ ಸ್ವಲ್ಪ ಐಹಿಕ ಸುಖಕ್ಕೆ ನೀವು ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಿಕೆ ಆಗಲೇ ಹೇಳಿದ್ದೇನೆ. ಇನ್ನು ಶನಿ ಮಾತ್ರ ತೃತೀಯದಲ್ಲಿ ಆಲ್ರೆಡಿ ಸ್ವಲ್ಪ ಮಕರ ರಾಶಿಯವರಿಗೆ ಶನಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ. ಲಗ್ನ ಮತ್ತು ದ್ವಿತೀಯಾಧಿಪತಿಯಾಗಿರುವಂಥ ಶನಿ ಇರೋದರಿಂದ ಸಾಡೆ ಸತಿ ಅವಧಿಯನ್ನು ಮುಗಿಸಿರೋದ್ರಿಂದ ಸ್ವಲ್ಪ ಸಪೋರ್ಟ್ ನಿಮಗೆ ಶನಿಯದ ಒಂದು ಸಪೋರ್ಟ್ ನಿಮಗೆ ಸಿಗುತ್ತೆ. ವಿಶೇಷವಾಗಿ ನಿಮಗೆ ವಿಶ್ವಾಸ ವೃದ್ಧಿಯನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಯಾವುದೇ ತರಹದ ಒಂದು ನಿಮಗೆ ಪ್ರಾಬ್ಲಮ್ಸ್ ಬಂದರೂ ಕೂಡ ಶನಿ ನಿಮಗೆ ಇಷ್ಟು ಸಪೋರ್ಟ್ ಮಾಡ್ತಾನೆ, ಆ ಪ್ರಾಬ್ಲಮ್ಸ್ನಿಂದ ನಿಮಗೆ ಹೊರಗಡೆ ಬರಲಿಕ್ಕೆ ಸಪೋರ್ಟನ್ನು ಮಾಡ್ತಾನೆ. ಆ ಸಪೋರ್ಟ್ ನಿಮಗೆ ಹೊರಗಡೆಯಿಂದ ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಬಂಧು ಮಿತ್ರರು ಕೊಡ್ಬೋದು, ಅಥವಾ ನಿಮ್ಮ ಜೊತೆಗಾರರು ನಿಮಗೆ ಕೊಟ್ಟುಬಿಟ್ಟು ನಿಮಗೆ ಸಂಕಷ್ಟದಿಂದ ಪಾರು ಮಾಡ್ತಾರೆ. ಇದು ಶನಿಯ ಒಂದು ಒಳ್ಳೆ ಪ್ರಭಾವ ನಿಮಗೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಆದರೆ ಕೇತು ಕೂಡ ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಅಷ್ಟಮದಲ್ಲಿ ಕೇತು ನೋಡಿ, ಗಾಯವನ್ನು ಉಂಟು ಮಾಡಬಹುದು, ಅಪಘಾತವಾಗಬಹುದು, ಅಥವಾ ಎಲ್ಲೋ ಒಂದು ಕಡೆ ಏನೋ ಒಂದು ಘಟನೆಯಾಗಿ ಮಾನಹಾನಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಮ್ಮ ಮರ್ಯಾದೆಗೆ ಧಕ್ಕೆ ಉಂಟು ಆಗುವಂಥ ಪ್ರಸಂಗಗಳು ಈ ಒಂದು ಮಾಸದಲ್ಲಿ ಇರಬಹುದು. ಗೊತ್ತಾಯ್ತಲ್ಲ? ಹಾಗಾಗಿ ಮಕರ ರಾಶಿಯವರು ಎಲ್ಲವೂ ಸದ್ಯಕ್ಕಂತೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದರೂ ಕೂಡ ಒಂದಷ್ಟು ಪ್ರಿಕಾಷನ್ಸ್ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಹಾಗಾಗಿ ಈ ಒಂದು ಮಾಸದಲ್ಲಿ ರಾಹು ಮತ್ತು ಕುಜ ಈ ಎರಡು ಗ್ರಹಗಳ ಒಂದು ಉಪಾಸನೆಯನ್ನು ಮಾಡಿಕೊಳ್ಳಿ, ಜಪ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.